ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ನಾಲೆಜ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ರೆಗ್ಯುಲರ್ ಆಗಿ ಕನ್ನಡಕೋರ ಚಾನಲಲ್ಲಿ ಎಲ್ಲ ರೀತಿಯ ಇಂಟೀರಿಯರ್ ಕನ್ಸ್ಟ್ರಕ್ಷನ್ಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಈ ಇನ್ಫಾರ್ಮೇಷನ್ ಶಾಲಿಗೆ ವಿವಾ ಡಿಸೈನ್ ಅವರು ಲಾಸ್ಟ್ ಟೈಮೇ ಜಾಯ್ನ್ ಆಗಿದ್ರು. ಸೊ ಇವತ್ತು ಕೂಡ ಒಂದು ಟ್ರೆಂಡಿಂಗ್ ವಿಚಾರ ಜೊತೆ ಬಂದಿದ್ದೀನಿ. ನೋಡಿ, ನಾವು ಮನೆಯಲ್ಲೆಲ್ಲ ಪೇಂಟ್ ಮಾಡಿಸ್ತೀವಿ ಮನೆ ಕಟ್ಟೋ ಸಮಯದಲ್ಲಿ, ಕರೆಕ್ಟಾ? ಸೊ ಮನೆ ಕಟ್ಟು 3 ವರ್ಷ ಆಯಿತು, 4 ವರ್ಷ ಆಯಿತು, ಇನ್ನೊಂದ್ಸತಿ ಪೇಂಟ್ ಮಾಡಬೇಕಂದಾಗ ನಮಗೆ ಗೊತ್ತಾಗುತ್ತೆ ಇದರ ತಲೆ ಬಿಸಿ ಎಷ್ಟು ಅಂತ. ಮನೆ ತುಂಬ ಫರ್ನಿಚರ್ ಇರುತ್ತೆ, ಟಿ ವಿ ಇರುತ್ತೆ, ಬಟ್ಟೆಗಳ ರಾಶಿನೇ ಇರುತ್ತೆ. ಇಲ್ಲಿ ಪೇಂಟ್ ಮಾಡಿದ್ರೆ ಏನು ಕತೆ ಆಗ್ಬೋದು ಅಲ್ವಾ? ಸೊ ಇವಾಗ ನಮಗೆ ಯೋಚನೆ ಬರುವಂಥದ್ದು, ಗುರು ಪೇಂಟ್ ಮಾಡೋಣ, ವಾಲ್ಪೇಪರ್ ಮಾಡೋಣ. ಆದರೆ ಮನೆಯ ಹಿರಿಯರೆಲ್ಲ ಹೇಳ್ತಾರೆ, ಏನು ಗುರು ವಾಲ್ಪೇಪರ್ ಅಂದರೆ ಏನು, ಪೇಪರ್ ತೆಗೆದು ಗೋಡೆಗೆ ಹಚ್ಬಿಡ್ತೀರಾ, ಅದರಿಂದನೇ ಏನಾದರೂ ವರ್ಕೌಟ್ ಆಗುತ್ತಾ ಅನ್ನೋ ತುಂಬ ಜನ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ಬೇಡ, ಸ್ವಲ್ಪ ಕೆಲಸ ಆದರೂ ಪರವಾಗಿಲ್ಲ, ಪೇಂಟೇ ಮಾಡಿಬಿಡೋಣ ಅನ್ನೋದು. ಬಟ್ ಟ್ರೆಂಡಿಂಗ್ ಇರೋದು ಈಗಿನ ಜನ್ರೇಷನ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ವಾಲ್ಪೇಪರ್ ಇಷ್ಟಪಡ್ತೀರಾ, ಆಗ್ಬಿಡೋಣ ಗುರು ಒಂದು ಅಂತ ಯೋಚನೆ ಇರುತ್ತೆ. ಇವುಗಳ ತೊಲಲಾಟದಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಶಂಕದಿಂದ ಬಂದ್ರೇ ತೀರ್ಥ, ಟೆಕ್ನಿಕಲಿಂದ ಬಂದ್ರೇ ಕರೆಕ್ಟ್ ಅನ್ನೋ ತರಕ್ಕೋಸ್ಕರ ಸೊ ವಿವಾ ಡಿಸೈನ್ ಕಡೆಯಿಂದ ನಮ್ಮ ಜೊತೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಗೆ ಸಿನಾರಿಯೋ ಹೇಳಿದೆ ಅನ್ಕೊಂತೀನಿ. ಹೌದು, 2-3 ವರ್ಷ ಆಯ್ತು. ಹೊಸ ಮನೆ ಕಟ್ಬೇಕಾದ್ರೆ ಬಿಡಿ, ತೊಂದರೆ ಇಲ್ಲ. ಈಗ ಮನೇಲಿ ಇರ್ಬೇಕಾದ್ರೆ ನಮ್ಗೆ ಬಹಳ ಕಷ್ಟ ಆಗುತ್ತೆ ಪೇಂಟ್ ಮಾಡ್ಬಿಟ್ರೆ, ಅಲ್ವಾ ಸರ್? ನಾವೇನು ಅನ್ಕೊಂತೀವಿ, ಯಂಗ್ ಪರ್ಸನ್ಸ್ ವಾಲ್ಪೇಪರ್ ಮಾಡ್ಬಿಡೋಣ ಅಂತ. ಬಟ್ ಓಲ್ಡ್ ಮೈಂಡ್ಸ್ ಒಪ್ಪೋದಿಲ್ಲ. ಅವ್ರು ಇನ್ನೂ ಪೇಂಟ್ ಇದ್ದ ಮನಸ್ಥಿತಿಲೇ ನೋಡಿ, ಅದು ಈ ವಾಲ್ಪೇಪರ್ ಹಳೆ ಕಾಲದ ವಾಲ್ಪೇಪರ್ಗಳ ಕಥೆನೇ ಬೇರೆ ಇತ್ತು. ಹೌದು, ಅವಾಗ ಅಬ್ಬಿಸ್ ಕಿತ್ಕೊಂಡ್ ಬರ್ತಿತ್ತು, ಹೋಗ್ತಿತ್ತು. ನನ್ನ ಪ್ರಕಾರ ಇವಾಗ ಅಡ್ವಾನ್ಸ್ಡ್ ಆಗಿದೆ ಅನ್ಕೊಂತೀನಿ. ತುಂಬಾ ಅಡ್ವಾನ್ಸ್ ಆಗಿದೆ. ಯಾಕಂದ್ರೆ ಅದರಲ್ಲೇ ವಾಟರ್ ಪ್ರೂಫ್ ಅನ್ನೋದು ಬಂದಿದೆ, ಅದನ್ನ ವಾಲ್ಪೇಪರ್ ಕ್ಲೀನ್ ಮಾಡುವಂಥದ್ದು ಬಂದಿದೆ. ಏಷ್ಯನ್ ಅವ್ರು ಬಿಟ್ಟಿದ್ದಾರೆ ವಾಲ್ಪೇಪರ್. ಸೊ ತುಂಬಾ ಟೆಕ್ನಾಲಜಿ ಅದರಲ್ಲೂ ಬಂದು ಇಂಪ್ರೂವ್ ಆಗಿದೆ ಸರ್. ಏಷ್ಯನ್ ಬಿಟ್ಟಿದ್ದಾರೆ? ಹೌದು ಸರ್, ಏಷ್ಯನ್ ಅವ್ರದ್ದು ವಾಲ್ಪೇಪರ್ ಸರ್. PVC ಬೇಸ್ಡ್ ವಾಲ್ಪೇಪರ್ ಯಾವ್ದು ಇದೆ? ಅದೂ ಇದೆ ಸರ್, PVC ಬೇಸ್ಡ್ ಇದೆ. ಅದರಲ್ಲಿ ಪ್ರೀಮಿಯಂ ರೇಂಜ್ ಅಲ್ಲಿ ಬರುತ್ತೆ. ಬಟ್ ಅಗೇನ್ ಅದೇ ಆಗುವಂತ ಕ್ವಾಲಿಟಿ ಸಿಗುತ್ತೆ ಸರ್, ಅದರಲ್ಲಿ ಸಿಗುತ್ತೆ. ಸರ್, ಇನ್ನೊಂದು ಕ್ವಶನ್ ಸರ್, ತುಂಬಾ ಜನರ ಮೈಂಡ್ ಅಲ್ಲಿ ಇರುವಂತದ್ದು, ನಮ್ಮ ಮನೆ ವಾಲ್ಪೇಪರ್ ಹಾಕ್ಬಿಟ್ರೆ ನಮ್ಮ ಮನೆ ಇರೋ ಮಕ್ಕಳು ಅದನ್ನ ಅರ್ಧಾಕ್ಬಿಡ್ತಾರೆ ಅನ್ನೋದೊಂದು ಸರ್. ಆತರ ಕಂಪೇರ್ ಮಾಡಕ್ ಹೋದಾಗ ಮನೆಯ ಮಕ್ಕಳು ಪೇಂಟ್ ಗೀಚ್ತಾರೆ, ಅದು ಮಾಡ್ತಾರೆ, ಅದು ಇನ್ನು ಆತರ ಹೋದಾಗ ಏನಾಗುತ್ತೆ. ಇವಾಗ ಸರ್ ಫಾರ್ ಎಕ್ಸಾಂಪಲ್ ನಾವು ಏಷ್ಯನ್ ಪೇಂಟ್ ಮಾಡ್ತಾರೆ ಕಸ್ಟಮರ್ಸ್ ಅಂದಾಗ, ಇವಾಗ ಏಷ್ಯನ್ ನಲ್ಲಿ ಅವ್ರು ನಾರ್ಮಲ್ ಎಮಿಷನ್ಸ್ ಹೋದಾಗ ಅವ್ರಿಗೆ ಅದರಲ್ಲಿ ವೈಪಬಲ್ ಸಿಗಲ್ಲ, ವಾಷಬಲ್ ಸಿಗಲ್ಲ ಪೇಂಟ್ಸ್. ಅವ್ರು ಜಸ್ಟ್ ರಾಯಲ್ ಪೇಂಟ್ ಹೋದ್ರೆ ಅಷ್ಟೇ ಮಕ್ಳು ಏನೋ ಗೀಚ್ರು ಬರೋದ್ರು, ಅಲ್ಲೇನೋ ಡ್ರಾಯಿಂಗ್ ಬಿಡಿಸೋದಾಗ ಮಾತ್ರ ಅದು ಕ್ಲೀನ್ ಮಾಡೋಕ್ಕಾಗುತ್ತೆ. ಸೊ ಆ ಥರ ಅದಕ್ಕೆ ಕಂಪೇರ್ ಮಾಡೋಕೆ ಹೋದಾಗ ವಾಲ್ಪೇಪರ್ ಹಾಕೊಬೋದು ನಾವು, ಯಾಕಂದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ. ಇವಾಗ ನಾವು ರಾಯಲ್ ಹೋಗ್ತೀವಿ, ರಾಯಲ್ ಎಮಿಷನ್ ಹೋಗ್ತೀವಿ ಅಂದ್ರೆ 12,000 ಆಗಿ ಬರುತ್ತೆ ಒಂದು ಕ್ಯಾನಿಗೆ. 600 ರೂಪಾಯಿ ಒಂದು ಲೀಟ್ರಿಗೆ ಬೇಕು, 600 ರೂಪಾಯಿ ಒಂದು ಲೀಟ್ರಿಗೆ ಬರುತ್ತೆ ಸರ್. ಸೊ ಅದ್ರದ್ದು ಏನಾಗುತ್ತೆ, ಪ್ಲಸ್ ಆ ರಾಯಲ್ ಎಮಿಷನ್ ಮಾಡುವಂತ ವರ್ಕ್ಮೆನ್ಶಿಪ್ ಇರೋ ಪೇಂಟರ್ಸ್ ಇರಬೇಕು ಅದಕ್ಕೆ. ಮತ್ತೆ ನಾವು ನಾರ್ಮಲ್ ಪೇಂಟರ್ ಬಿಟ್ಟು ಅವ್ನು ಮಾಡ್ತಾನೆ ಅದ್ರಲ್ಲಿ ನಿಮ್ಗೆ ಅದು ಅಚೀವ್ ಆಗಲ್ಲ. ಸೊ ಆ ಥರ ನಾವು ಕಂಪೇರ್ ಮಾಡಿ ನೋಡಿದಾಗ ವಾಲ್ಪೇಪರ್ ಬೆಟರ್ ಆಪ್ಷನ್ ಸರ್, ಬೆಟರ್ ಅಂತ ಹೇಳ್ತೀರಾ? 100%. ಸೊ ಕ್ಲಿಯರ್ ಅಂಡ್ ಕಟ್ ಆಗಿ ಹೇಳಿ ಸರ್, ನಮಗೆ ನಮ್ಮ ಮನೆಗೆ ಪೇಂಟ್ ಮಾಡ್ಕೋಬೇಕಾ, ವಾಲ್ಪೇಪರ್ ಮಾಡ್ಬೇಕು? ಸಿಂಪಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿ ಸರ್. ಯಾವಾಗಲೂ ಏನಂತ ಅಂದ್ರೆ ವಾಲ್ಪೇಪರ್ ಇಸ್ ಬೆಸ್ಟ್, ಪೇಂಟ್ ಇಸ್ ಅ ಮೆಸ್ ಅಂತೀವಿ. ವಾಲ್ಪೇಪರ್ ಇಸ್ ಬೆಸ್ಟ್, ಪೇಂಟ್ ಇಸ್ ಅ ಮೆಸ್. ಕರೆಕ್ಟ್ ಆಗಿ ಹೇಳಿದ್ರೆ. ಯಾಕಂದ್ರೆ ಸರ್ ಯಾವಾಗಲೂ ಹೇಳ್ದಂಗೆ ವಿಡಿಯೋದಲ್ಲಿ, ಇವಾಗ ಮನೇಲಿ ಆಲ್ರೆಡಿ ಎಲ್ಲ ಇರ್ತಾರೆ, ಫರ್ನಿಚರ್ ಇರುತ್ತೆ, ವಾರ್ಡ್ರೋಬ್, ಟಿವಿಟ್ ಎಲ್ಲ ಇರುತ್ತೆ, ಎಲ್ಲ ಇದ್ದಾಗ ಮತ್ತೆ ನೀವಲ್ಲಿ ರೀಪೇಂಟಿಂಗ್ ಮಾಡ್ತೀರಾ ಅಂದಾಗ ಈಗೆಲ್ಲ ಪೇಂಟ್ ಎಲ್ಲ ಕೇಳ ಬೀಳುತ್ತೆ. ಮತ್ತೆ ಅದನ್ನ ಕ್ಲೀನ್ ಮಾಡೋದ್ರಿಂದ ಇರೋದು ಕವರ್ ಮಾಡಿ ಎಲ್ಲ ಆಡ್ ಮಾಡಿ ಡಬಲ್ ಕೆಲಸ ಬರುತ್ತೆ, ಅದು ಸುತ್ತ ಜಂಜಾಟ ಇರುತ್ತೆ. ಅದು ಸಿಂಪಲ್ ವಾಲ್ಪೇಪರ್ ತರ್ಬೋದು, ವಿದಿನ್ ಕಪಲ್ ಆಫ್ ಅವರ್ಸ್ ಕ್ಲೀನಾಗಿ ವಾಲ್ಪೇಪರ್ ಅಂತ ಹೋಗ್ತಾ ಇರ್ತಾರೆ ಅಷ್ಟೇ. ಸೊ ಕೆಲಸನೂ ಕಮ್ಮಿ ಅಲ್ಲ, ಬೇಗನೂ ಮುಗಿಯುತ್ತೆ, ನಿಮ್ಗೇನು ಮೆಸ್ಸು ಇರಲ್ಲ. ಓಕೆ, ಅದರ ಮುಗಿಸ್ಕೊಬೋದು ಸರ್. ಸರ್ ಇವಾಗ ಇದು ಜನರಲ್ ಆಗಿ ಹೇಳಿದ್ರೆ, ನಮಗೆ ಟೆಕ್ನಿಕಲಿ ಹೇಳಿ ಸರ್. ಇವಾಗ ವಾಲ್ಪೇಪರ್ ಅಂತ ಬಂದಾಗ ಏನೇನು ಹಂತ ಬರುತ್ತೆ ಸರ್? ಸರ್ ಮೇನ್ ಆಗಿ ವಾಲ್ಪೇಪರ್ ಅಂತ ಬಂದಾಗ ನಾವು ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ಬೇಕು ಸರ್. ಸೊ ಅವರ ಲಿವಿಂಗ್ ಏರಿಯಾ ಯಾವ ತರ ಇದೆ, ರೂಮ್ಸ್ ಯಾವ ತರ ಇದೆ, ಪ್ಲಸ್ ಅವರಲ್ಲಿರೋ ಫರ್ನಿಚರ್ ಇದೆ, ಇದೆಲ್ಲ ನಾವು ಪ್ಲಾನ್ ಅಪ್ ಮಾಡ್ಕೊಂಡು ಫಸ್ಟ್ ಡಿಸೈನ್ ನೋಡ್ಬೇಕಾಗುತ್ತೆ. ಓಕೆ, ಆ ಡಿಸೈನ್ ತಕ್ಕಂಗೆ ಆ ಮೆಟೀರಿಯಲ್ ತೊಗೊಬೇಕು ನಾವು, ಯಾಕಂದ್ರೆ ವಾಲ್ಪೇಪರ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಬರುತ್ತೆ. ಸೊ ಮುಂದಕ್ಕೆ ಅದು ಹೇಳೋಣ ಸರ್. ಸೊ ಆ ಥರ ಒಂದು ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕು. ಅದು ಇನ್ಸ್ಟಾಲೇಷನ್ ಮಾಡೋರು ಚೆನ್ನಾಗಿರಬೇಕು, ಯಾಕಂದ್ರೆ ಏರ್ ಬಬಲ್ಸ್ ಬರಂಗಿಲ್ಲ ಅದರಲ್ಲಿ. ಸೊ ಇನ್ಸ್ಟಾಲೇಷನ್ ಮಾಡಿ ಆಮೇಲೆ ಫಿನಿಶಿಂಗ್ ಸಿಗುತ್ತೆ. ಸೊ ಅದು ಹೇಗಿರ್ತದೆ, ಸೆಲೆಕ್ಷನ್ ಆಫ್ ಡಿಸೈನ್ಸು ಆ್ಯಂಡ್ ದೆನ್ ಮೆಟೀರಿಯಲ್ಸ್ ಯಾವ್ದು ಹೋಗ್ಬೇಕು, ಅದಕ್ಕೆ ಇನ್ಸ್ಟಾಲೇಷನ್ ಯಾವ ಥರ ಆ್ಯಂಡ್ ದೆನ್ ಫಿನಿಶ್, ಈ 4 ಸ್ಟೆಪ್ ನಾವು ವಾಲ್ಪೇಪರ್ ಫಾಲೋ ಮಾಡ್ಬೋದು ಸರ್. ಇವಾಗ ನೀವೇನಂತಂದ್ರೆ ವಾಲ್ಪೇಪರ್ ಇಸ್ ಬೆಸ್ಟ್, ಪೇಂಟ್ ಇಸ್ ಬೆಸ್ಟ್ ಅಂತ ಹೇಳಿದ್ರೆ, ನಾನು ಒಂದು ಕೆಲಸ ಮಾಡಿ, ನಾನೊಂದು ಇಲ್ಲಿ ಬೆಲ್ಲ ಬರ್ಕೊಂಡಿದ್ದೀನಿ, ಮ್ಯಾಚ್ ಮಾಡಿ ಹೇಳಿ ನನಗೆ, ಓಕೆನಾ? ಸೊ ವಾಲ್ಪೇಪರ್ ಅಂತ ಬಂದಾಗ ಡ್ಯೂರೇಬಿಲಿಟಿ, ವಾಲ್ಪೇಪರ್ ಪೇಂಟ್ಗೆ ಕಂಪೇರ್ ಮಾಡಿದ್ರೆ ಡ್ಯೂರೇಬಿಲಿಟಿ ಯಾವ ಸರ್? ಡ್ಯೂರೇಬಿಲಿಟಿ ನೀವು ವಾಲ್ಪೇಪರ್ ತೊಗೊಂಡು ಹೋಗೋದಾಗ ಈಸಿಲಿ 8 ಇಂದ 10 ವರ್ಷ ಬಂದೇ ಬರುತ್ತೆ ಸರ್. ಬರುತ್ತೆ ಡಿಪೆಂಡಿಂಗ್ ಅಪ್ ನಾವು ಯಾವ ವಾಲ್ಪೇಪರ್ ಹೋಗ್ತಾ ಇದೀವಿ. ಯಾಕಂದ್ರೆ ಮಾರ್ಕೆಟ್ಸ್ ಅಲ್ಲಿ ಕೊರಿಯನ್ ವಾಲ್ಪೇಪರ್ ಅಂತ ಇದೆ, ಕೊರಿಯನ್ ವಾಲ್ಪೇಪರ್ಸ್. ದೋಸ್ ಆರ್ ಲೈಕ್ ಇಂಪೋರ್ಟೆಡ್ ವಾಲ್ಪೇಪರ್ಸ್. ಅದು ಥಿಕ್ನೆಸ್ ಕಮ್ಮಿ ಇರುತ್ತೆ. ಸೊ ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಒಂದು 7 years 8 years ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ನೀವು ಏಷ್ಯನ್ ಹೋಗ್ತೀರಾ, ಡಿ-ಡೆಕೋರ್ ಹೋಗ್ತೀರಾ ಅಂದಾಗ ಈಸಿಲಿ 10 years 12 years ತಗೊಬಹುದು. ಹೌದು ಸರ್. 100% ಸರ್, ಆ ಡ್ಯೂರಬಿಲಿಟಿ ಬರುತ್ತೆ. ಕಮಿಂಗ್ ಟು ಪೇಂಟ್ ಅಂತ ಬಂದಾಗ ನಾಡು ಗೀಚ್ತಾರೆ, ಮಕ್ಳು ಈ ಥರ ಮಾಡ್ತಾರೆ, ಏನೋ ಸಿಪ್ಪೆ ಅಂತ ತೊಗೊಂಡು 3 ಇಂದ 4 ವರ್ಷ ಸರ್. ಮತ್ತೆ ರಿಪೇಂಟ್ ಮಾಡಲೇಬೇಕು ಪೇಂಟ್ನ.
ನಮ್ಮನೆ 2 ವರ್ಷಕ್ಕೆ ಮಾಡಿಸಿದ್ವಿ ಸರ್. ಅದನ್ನ ಮಾಡಲೇಬೇಕಾಗತ್ತೆ. 2 ವರ್ಷ ಮಾಡಿಸಿದ್ದೀವಿ. ನಾನಿನ್ನೂ ವಾಲ್ಪೇಪರ್ ಮಾಡಿಲ್ಲ, ನಿಜವಾಗ್ಲೂ ನಾನು ಮಾಡಬೇಕು. ಸಾರಿ ಹೇಳಿದ್ಮೇಲೆ ಡೆಫಿನೆಟ್ಲಿ ಸರ್ ನೆಕ್ಸ್ಟ್ ಪೇಂಟ್ ಮಾಡಲ್ಲ 100%. ನಾನು ಮಾಡಲ್ಲ, ವಾಲ್ಪೇಪರ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ನೀವು ಮಾಡಿಸ್ಕೊಡ್ತೀವಿ 100%. ಸೂಪರ್ ಸರ್. ಆಮೇಲೆ ಸರ್ ಇವಾಗ ನೆಕ್ಸ್ಟ್ ವೇರ್ ಆ್ಯಂಡ್ ಟೇರ್ ಅಂತ ಬಂದರೆ ಸರ್, ವೇರ್ ಆ್ಯಂಡ್ ಟೇರ್ ರೇಟಿಂಗ್ ಆಫ್ 10 ತಗೊಂಡ್ರೆ ವಾಲ್ಪೇಪರ್ 9 ಕೊಡ್ಬೋದು ಸರ್, ರೈಟ್. ಆ್ಯಂಡ್ ಪೇಂಟಿಂಗ್ ಅಂತ ಬಂದಾಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6 ಕೊಡ್ಬೋದು ರೇಟಿಂಗ್ ಆಫ್ 10 ಅಷ್ಟೇ. ಎಸ್ ಅದ್ರ ಬರುವಂಥದ್ದು. ಇವಾಗ ಇನ್ಸ್ಟಾಲೇಷನ್ ಅಂತ ಬಂದಾಗ ಯಾವ್ದು ಬೇಗ ಆಗುತ್ತೆ ಸರ್? ಇನ್ಸ್ಟಾಲೇಷನ್ ಫಾರ್ ಎಕ್ಸಾಂಪಲ್ ಒಂದು 2 BHK ತೊಗೊಂಡು ಒಂದು 2 BHK ವಾಲ್ಪೇಪರ್ ಇನ್ಸ್ಟಾಲೇಷನ್ ಮಾಡ್ತೀರಾ ಅಂದರೆ ಒಂದು 2 ದಿನ ಮ್ಯಾಕ್ಸ್ ಟು ಮ್ಯಾಕ್ಸ್ ಮುಗಿಸ್ಕೊಂಡು 2 ದಿನ ಆಗುತ್ತೆ. ಅದೇ ಒಂದು 2 BHK ನೀವು ಪೇಂಟ್ ಮಾಡ್ತೀರಾ ಅಂದರೆ ಮ್ಯಾಕ್ಸಿಮಮ್ 10 ಡೇಸ್ ಬೇಕಾಗುತ್ತೆ. ಅದ್ರ ಮೇಲೆ ಪ್ಲಸ್ ಆರ್ ಮೈನಸ್ ಒಂದು 2 to 3 ಡೇಸ್ ಕ್ಲೀನಿಂಗ್ ಅಂತ ಬೇಕಾಗುತ್ತೆ. ಸೊ ಆನ್ ದ ಹೋಲ್ ಪೇಂಟಿಂಗ್ ಅಂತ ನೀವು ಹೋದಾಗ ವಿತ್ ಕ್ಲೀನಿಂಗು 13 to 14 ಡೇಸ್ ಆಗುತ್ತೆ ಪೇಂಟಿಗೆ. ವಾಲ್ಪೇಪರ್ ಇನ್ಸ್ಟಾಲೇಷನ್ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಡೇಸ್ ಸರ್. ನೋಡಿ ಸರ್ ಎಂಥ ಡಿಫ್ರೆನ್ಸ್. ಈಸಿಲಿ 2 ದಿನ ಎಲ್ಲಿ 15 ದಿನ ಎಲ್ಲಿ. ಪ್ಲಸ್ ನಿಮ್ಮ ಲೇಬರು ಕಡ್ಡನ್ ಆಗುತ್ತೆ, ಕೆಲಸನೂ ಬೇಗ ಮುಗಿದು ನೀವು ಬೇಗ ಮನೆಗೂ ಮೂವಿನ ಮುಗಿದು. ತುಂಬಾ ಜನ ಏನ್ ಅನ್ಕೊಂತಾರೆ ಅಂತಂದ್ರೆ ನೋಡಿ ಇದು ಪೇಂಟ್ ದುಡ್ಡು ಕಮ್ಮಿ ಆಗುತ್ತೆ, ವಾಲ್ಪೇಪರ್ ಸ್ವಲ್ಪ ರೇಟ್ ಜಾಸ್ತಿ ಅನ್ಕೊಂತಾರೆ. ಆದ್ರೆ ನೀವು ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಡೇಟ್ಸ್ಗಳು, ಆಮೇಲೆ ಕ್ಲೀನಿಂಗ್ ಖರ್ಚು, ಆ ಕ್ಲೀನಿಂಗ್ ಟೈಮು ಅಲ್ಲೆಲ್ಲ ಉಳಿಯುತ್ತೆ ಅವ್ರು ಎಲ್ಲ ಅಲ್ಲೇ ಅವನಿಗೆ ಪೇಂಟ್ ಜಾಸ್ತಿನೇ ಬರುತ್ತೆ ಕಂಪೇರ್ ಟು ವಾಲ್ಪೇಪರ್ ಎಕಾನಮಿ. ವಾಲ್ಪೇಪರ್ ಅಂತ ಹೇಳ್ತೀರಾ ಸರ್. ಫಿನಿಶಿಂಗ್ ಅಂತ ಬಂದಾಗ ಯಾವ್ದಕ್ಕೆ ಎಷ್ಟು ಕೊಡ್ತೀರಾ ನೀವು ಸರ್? ಫಿನಿಶಿಂಗ್ ನಾನು ವಾಲ್ಪೇಪರ್ ಇವತ್ತು 9 to 9.5 ಕೊಡ್ತೀನಿ ಸರ್ ಆನ್ ದ ರೇಟಿಂಗ್ ಆಫ್ 10 ಈಸಿಲಿ. ಯಾಕಂದ್ರೆ ಅದು ನಾವು ಯಾವ ತರ ಡಿಸೈನ್ ನೋಡಿದ್ರೆ ಮೆಟಲ್ ಚೂಸ್ ಮಾಡಿ ಇನ್ಸ್ಟಾಲೇಷನ್ ಮುಗ್ದಾಗುತ್ತೆ. ಪೇಂಟ್ ಅಲ್ಲಿ ನಾವು ಅದು ರೇಟಿಂಗ್ ಕೊಡೋಕ್ಕಾಗಲ್ಲ. ಗಿವನ್ ದಟ್ ಏನಕ್ಕೆ ಅಂದ್ರೆ ಪೇಂಟಿಂಗ್ ಡಿಪೆಂಡ್ಸ್ ಅಪಾನ್ ದ ವರ್ಕ್ಮೆನ್ಶಿಪ್ ಆಫ್ ದ ಪೇಂಟರ್. ನೀವು ಯಾವ ತರ ಪೇಂಟಿಂಗ್ ಹಾಕಿದ್ದೀರಾ, ಏನ್ ಪೇಂಟ್ ಕೊಡ್ಸಿದ್ದೀರಾ, ಅವ್ನು ವರ್ಕ್ಮೆನ್ಶಿಪ್ ಯಾವ ತರ ಮಾಡಿದ್ದಾರೆ. ಯಾಕಂದ್ರೆ ಪೇಂಟ್ ಅಂತ ಬಂದಾಗ ಅಗೇನ್ ಅದ್ರ ಮೇಲೆ ಪ್ಲಾಸ್ಟಿಂಗು ಇರುತ್ತೆ. ಸೊ ಇದೆಲ್ಲ ವರ್ಕ್ಮೆನ್ಶಿಪ್ ಮೇಲೆ ಹೋಗೋಣ, ಅದಕ್ಕೆ ರೇಟಿಂಗ್ ಕೊಡೋಣ ಹೇಳಕ್ಕಾಗಲ್ಲ. ಅದು ಅವ್ರವ್ರಿಗೆ ಬಿಟ್ಟಿರೋದು. ಯಾವ ಪೇಂಟರ್ ತರಿಸ್ತೀವಿ, ಯಾವ ಪೇಂಟ್ ತರಿಸ್ತೀವಿ, ಪ್ಲಸ್ ವರ್ಕ್ಮೆನ್ಶಿಪ್ ಹೆಂಗಿರುತ್ತೆ. ಈ ಮಾಯಿಶ್ಚರ್ ರೆಸಿಸ್ಟೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಾಯಿಶ್ಚರೈಸೇಷನ್ ನನಗೆ ಗೊತ್ತಿರೋ ವಾಲ್ಪೇಪರ್ ಆಲ್ಸೋ ಕ್ವೈಟ್ ಬೆಸ್ಟ್. ಏನಕ್ಕೆ ಅಂದರೆ ಮಾಯಿಶ್ಚರ್ ಸೀಪೇಜ್ ಬಂತು ಅಂದಾಗ ಇಮಿಡಿಯೇಟಾಗಿ ನಮಗೆ ಆಚೆ ಗೊತ್ತಾಗಲ್ಲ. ದಟ್ ವಿಲ್ ಟೇಕ್ ಸಮ್ ರೆಸಿಸ್ಟೆನ್ಸ್ ವೆನ್ ಕಂಪೇರ್ ಟು ಪೇಂಟ್. ಪೇಂಟಲ್ಲಿ ಹಾಗೆ ನಾನು ಹೇಳಿದಾಗ ನೀವು ಸೀಪೇಜ್ ಅಂತ ಯಾವುದಕ್ಕೆ ಬಂದರೂ ಫಸ್ಟ್ ಸೀಪೇಜ್ ಕಂಟ್ರೋಲ್ ಮಾಡೋದು, ದಟ್ ಇಸ್ ಫಸ್ಟ್ ಪಾಯಿಂಟ್. ಬಟ್ ಪೇಂಟಿಂಗ್ ಅಂತ ಬಂದಾಗ ಏನಾಗುತ್ತೆ, ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ ಪೇಂಟ್ ಉದ್ರೋದು, ಕೆಡೆ ಬೀಳೋದು ಅದೆಲ್ಲ ಗೊತ್ತಾಗುತ್ತೆ. ಸೊ ವಾಪರ್ಸ್ ಅಗೇನ್ ಬೆಸ್ಟ್ ಇನ್ ದಿಸ್ ಕೇಸ್. ಇದರಲ್ಲೂ ಬೆಸ್ಟ್ ಅಂತಾನೆ ಹೇಳ್ತೀರಾ. ಇದು ಕರೆಕ್ಟಾಗಿ ಹೇಳಿದ್ರೆ, ಯಾಕಂತಂದ್ರೆ ನೀವು ಇವತ್ತೇ ಪೇಂಟ್ ಮಾಡಿರಿ, ನಾಳೆನೇ ಸೀಪೇಜ್ ಆಯ್ತು ಅಂದ್ರೆ ಈಸಿಲಿ ಕಾಣುತ್ತೆ ಸರ್. ಹೌದು, ಬಟ್ ವಾಲ್ಪೇಪರ್ ಅಷ್ಟು ಬೇಕು ಸ್ವಲ್ಪ ಅದನ್ನು ರೆಸಿಸ್ಟ್ ಮಾಡಿ ಆಮೇಲೆ ಕಿತ್ಕೊಳ್ಳೋಕೆ ಶುರು ಆಗುತ್ತೆ. ಬಟ್ ಅದು ತಡದೇ ಬಿಡುತ್ತೆ ಅಂತ ಹೇಳೋ ಚಾನ್ಸ್ ಇಲ್ಲ ಅಲ್ವಾ ಸರ್? ಯಾಕಂದ್ರೆ ನೀರು ಹೇಳಕ್ಕಾಗಲ್ಲ ಸರ್, ಎಲ್ಲಿಂದ ಹೆಂಗ್ ಬರುತ್ತೆ ಅಂತ ಇದಾಗುತ್ತೆ ಸರ್. ಇಲ್ಲೊಂದು ಕ್ವಶನ್ ಕೇಳ್ತೀನಿ ಸರ್ ನಾನು ನಿಮ್ಗೆ. ನೀವು ಇಷ್ಟೊಂದು ಇಂಟೀರಿಯರ್ ಮಾಡಿರ್ತೀರಲ್ಲ, ಎಷ್ಟೋ ಕಡೆಗಳಲ್ಲಿ ಸೀಪೇಜ್ ಉಂಟಾಗುತ್ತಲ್ಲ, ನಿಮ್ ಪ್ರಕಾರ ಅದು ಎಲ್ಲಿಂದ ಬಂದಿರುತ್ತೆ ಸರ್ ಕಾರಣ? ಸರ್ ಮೇನ್ ಸೊಲ್ಯೂಷನ್ ಮೇನ್ ಇವಾಗ ಏನು ಸೋರ್ಸ್ ಏನಾಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಇವಾಗ ಏನು ಮೇಸನ್ ಬ್ರಿಕ್ಲೇ ಮಾಡ್ತಾರೆ ಅಥವಾ ಅಲ್ಲಿ ಏನು ಬ್ಲಾಕ್ ವರ್ಕ್ ಮಾಡ್ತಿದ್ದಾರೆ ಅಲ್ಲಿಂದನೇ ಸ್ಟಾರ್ಟ್ ಆಗ್ಬೋದು ಸರ್. ಒಂದು ಸಣ್ಣ ಮೈನ್ಯೂಟ್ ಏರ್ ಕ್ರ್ಯಾಕ್ ಇದ್ರು ಬೈ ದ ಟೈಮ್ ಹೋಗ್ತಾ ಮೈನ್ಯೂಟ್ ಏರ್ ಕ್ರಾಕ್ ಜಾಸ್ತಿ ಆಗಿ ಅಲ್ಲಿಂದ ಸೀಪೇಜ್ ಬಂದೇ ಬರುತ್ತೆ. ಸೊ ಆಲ್ವೇಸ್ ಫಸ್ಟ್ ಬ್ಲಾಕ್ ವರ್ಕ್ ಮಾಡೋ ಮೇಸನ್ ಕಟ್ಟರ್ ಬೇಕು, ಆದ್ಮೇಲೆ ಏನು ಪ್ಲಾಸ್ಟಿಂಗ್ ಮಾಡ್ತಾರೆ ಅದನ್ನ ಕಟ್ಟರ್ ಮಾಡಬೇಕು. ಆ ನೀರು ಎಲ್ಲಿಂದ ಬರುತ್ತೆ ಅಂತ ನಾನು ನಿಮ್ಗೆ ಕೇಳ್ತಾರೆ. ಎನ್ವಿರಾನ್ಮೆಂಟ್ ಇಂದ ಬರ್ಬೋದು, ಅಥವಾ ಅಕ್ಕಪಕ್ಕ ಮನೆಯಿಂದ ಲೀಕೇಜ್ ಇರ್ಬೋದು, ಅಥವಾ ಏನೋ ಪೈಪಿಂಗ್ ಮಾಡಿರ್ತಾರೆ ಆ ಪೈಪಿಂದ ಲೀಕ್ ಆಗ್ಬೋದು. ಸೊ ಮೇಲ್ಗಡೆಯಿಂದ ಸ್ಲ್ಯಾಬ್ ಕೆಡೆ ಬರುತ್ತೆ. ಸೊ ದೇರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್. ಯಾವತ್ತೂ ಸೀಪೇಜ್ ಬಂದಾಗ ಫಸ್ಟ್ ನಾವು ಸೋರ್ಸ್ ಕಂಡುಹಿಡಿಬೇಕು, ಆ ಸೋರ್ಸ್ನ ನಿಲ್ಲಿಸಿ ಆ್ಯಂಡ್ ದೆನ್ ಅದಕ್ಕೆ ಏನು ಬೇಕು ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಸೂಪರ್ ಆಗಿ ಹೇಳಿದ್ರೆ ಸರ್. ನೆಕ್ಸ್ಟ್ ಆಗಿ ಬರುವಂಥದ್ದು ಕಾಸ್ಟ್ನ ವಿಚಾರ. ಎಷ್ಟಾಗ್ಬೋದು ನಿಮ್ಮ ಪ್ರಕಾರ ಕಾಸ್ಟ್? ಸರ್ ಕಾಸ್ಟು ಆಲ್ವೇಸ್ ವಾಲ್ಪೇಪರ್ ಇಸ್ ಎಕನಾಮಿಕಲ್ ಸರ್. ಬೇಕಂದ್ರೆ ಅದ್ರ ಇವಾಗ ನೀವು ಪೇಂಟ್ ಮಾಡ್ತೀರಂದ್ರೆ ಅದು ಪಟ್ಟಿ ವರ್ಕಿಂದ ಹಿಡಿದು ಪ್ರೈಮರಿಂದ ಹಿಡಿದು ಎಲ್ಲನೂ ಮಾಡಬೇಕಾಗುತ್ತೆ. ಸೊ ಕಾಸ್ಟ್ ಅಂತ ಬಂದಾಗ ವಾಲ್ಪೇಪರ್ ಕಮ್ಮಿ ಇರುತ್ತೆ ಸರ್. ಅವರೇಜ್ ಆಗಿ ಎಷ್ಟಿರುತ್ತೆ? ಒಂದು ಸ್ವಲ್ಪ ವಾಲ್ಪೇಪರ್ ಇದಾಗಿರುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಗಿವನ್ ದಟ್ ಎಲ್ಲೋ ಸಂವೇರ್ ಅರೌಂಡ್ ಒಂದು 60 to 80 rupees per square feet ಅಲ್ಲಿ ಬರುತ್ತೆ. ಗಿವನ್ ದಟ್ ಅದೇ ನೀವು ಇದು ಪೇಂಟ್ ಎಲ್ಲ ಹೋಗ್ತೀರಾ ಅಂದ್ರೆ ನಿಮ್ಗೆ 45 square feet ಸ್ಟಾರ್ಟ್ ಆಗುತ್ತೆ. ಬಟ್ ಆಸ್ ಎನ್ ನೀವು ಯಾವುದು ಹೋಗ್ತೀರಾ ಪೇಂಟ್ ಅದ್ಮೇಲೆ ಹೋಗುತ್ತೆ. ಯಾಕಂದ್ರೆ ಇವಾಗ ಪ್ರೀಮಿಯಂ ಎಮಲ್ಷನ್ ಬರುತ್ತೆ, ಅದ್ರಲ್ಲಿ ರಾಯಲ್ ಅಂತ ಬರುತ್ತೆ. ರಾಯಲ್ ಎಲ್ಲ ಹೋದಾಗ ನಿಮ್ಗೆ ಈಸಿಲಿ 100 ಮೇಲೆ ಬಂದ್ಬಿಡುತ್ತೆ. ಸೊ ಆ ಥರ ಕಂಪೇರ್ ಮಾಡೋಕೆ ಹೋದಾಗ ಆಲ್ಮೋಸ್ಟ್ ಪ್ಲಸ್ ಆರ್ ಮೈನಸ್ ಅಲ್ಲೇ ಬರುತ್ತೆ ಎರಡು. ಓಕೆ, ಈಗ ನೀವು ಹೇಳಿದ್ರೆ 60 to 80. ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೀನಿ, ಕೆಲವೊಬ್ಬರು 35 ರೂಪಾಯಿ 40 ರೂಪಾಯಿಗೂ ಕೊಡ್ತಾರೆ. ಅದು ಚೆನ್ನಾಗಿರುತ್ತೆ ಇಲ್ವಾ ಸರ್? ಅಂದ್ರೆ ಅದ್ರಲ್ಲಿ ನಿಮ್ಗೆ ವ್ಯಾರಂಟಿ ಸಿಗಲ್ಲ. ಆಲ್ವೇಸ್ ನೀವು ಏನಕ್ಕೆ ಒಂದು ಬ್ರ್ಯಾಂಡ್ ಅನ್ನೋದು ಹೋಗ್ತೀರಾ ಅಂದ್ರೆ ನಿಮ್ಗೆ ಅಲ್ಲಿ ವ್ಯಾರಂಟಿ ಸಿಗುತ್ತೆ, ಅದಕ್ಕೆ ಜವಾಬ್ದಾರಿ ತಗೊಳ್ಳೋರು ಇರ್ತಾರೆ. ಸೊ ದಟ್ ಇಸ್ ದ ರೀಸನ್ ನೀವು ಏನೇ ಪ್ರಾಡಕ್ಟ್ ಒಂದು ಬ್ರ್ಯಾಂಡ್ ತೊಗೊಂಡಾಗ ಒಂದು ವ್ಯಾರಂಟಿ ತೊಗೊಂಡು ಚೆನ್ನಾಗಿ ಬರುತ್ತೆ. ಏಷ್ಯನ್ ಅವರು ನಮ್ಗೆ ಈಸಿಯಾಗಿ ಒಂದು 5 to 6 years ವ್ಯಾರಂಟಿ ಕೊಡ್ತಾರೆ, ಆ್ಯಂಡ್ ಡಿಡೆಕೋರ್ ಅವ್ರು ಕೊಡ್ತಾರೆ. ಸೊ ಆ ಥರ ನಾವು ಇರೋ ಬ್ರ್ಯಾಂಡ್ಸ್ ಗೊತ್ತಾಗ ಬರುತ್ತೆ. ನೀವು ಹೇಳ್ದಂಗೆ ನಾವು ಕೊರಿಯನ್ ವಾಪರ್ಸ್ ಹೋಗ್ಬೋದು. ಗಿವನ್ ದಟ್ ಅದು ಅಷ್ಟು ಒಂದು ವ್ಯಾರಂಟಿ ಸಿಗಲ್ಲ, ವಾರಂಟಿ ಇರೋದಿಲ್ಲ ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಈಗ ನೆಕ್ಸ್ಟ್ ಬರ್ತಾ ಇರೋದು ವಾಲ್ಪೇಪರ್ ಅಲ್ಲಿ ಕ್ವಾಲಿಟಿ. ಈಗ ಓಕೆ ಕನ್ವಿನ್ಸ್ ಆಗ್ಬಿಟ್ಟೆ ನಾನು, ವಾಲ್ಪೇಪರ್ ನಮ್ಮನೆ ಹಾಕ್ಸಿವಾಗ. ಓಕೆ ಸರ್, ವಾಲ್ಪೇಪರ್ ಅಲ್ಲಿ ಏನೇನು ಕ್ವಾಲಿಟಿ ಸಿಗುತ್ತೆ ಸರ್? ವಾಲ್ಪೇಪರ್ ಆಕ್ಚುಲಿ ಓವನ್ ಅಂತ ಬರುತ್ತೆ, ನಾನ್ ಓವನ್ ಅಂತ ಬರುತ್ತೆ, ನಾನ್ ಓವನ್ ವಿತ್ ವಿನೈಲ್ ಕೋಟಿಂಗ್ ಅಂತ ಬರುತ್ತೆ. ಓಕೆ, ಇದು ಮೂರೇ ಪ್ರೈಮರಿ ವಾಲ್ಪೇಪರ್ ಸರ್. ಓಕೆ, ಯಾವ್ದು ಬೆಸ್ಟ್?
ಸರ್ ಬೆಸ್ಟ್ ಅಂದರೆ ನಿಮಗೆ ನಾನ್ ಓವನ್ ಬೆಸ್ಟ್ ಇರುತ್ತೆ. ಅದರಲ್ಲೂ ಇನ್ನೂ ಒಂದು ಗ್ರೇಡ್ ನೀವು ಜಾಸ್ತಿ ಹೋಗ್ತೀರಾ, ನಾನು ಸ್ವಲ್ಪ ಸ್ಪೆಂಡ್ ಮಾಡಕ್ಕೆ ರೆಡಿ ಇದ್ದೀನಿ, ನಂಗೆ ಇನ್ನೊಂದು 10 years ಮೇಲೆ ಬರುತ್ತೆ ಅಂದರೆ ನಾನ್ ಓವನು ವಿನೈಲ್ ಕೋಟಿಂಗ್ ಅಂತ ಬರುತ್ತೆ ಸರ್. ವಿನೈಲ್ ಕೋಟಿಂಗ್ ಬೆಸ್ಟ್ ಆಫ್ ದಿ ಇದು ಸರ್ ಅದು ವಾಲ್ಪೇಪರಲ್ಲಿ. ಓಕೆ. ಸೊ ವಿನೈಲ್ ಕೋಟಿಂಗ್ ಇಸ್ ಬೆಸ್ಟ್. ಯಸ್. ಓಕೆ ಸರ್. ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡಿಸೈನ್ ಅನ್ನು ಚೂಸ್ ಮಾಡುವಂಥದ್ದು. ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡಿಸೈನ್ಗೆ ಹೋಗ್ಬಿಡೋಣ ಇವಾಗ. ಸೊ ನಾನೇ ನಿಮ್ಗೆ ಹೇಳ್ತಾ ಹೋಗ್ತೀನಿ, ನೀವು ನನಗೆ ಆ ಡಿಸೈನ್ ಪ್ಯಾಟರ್ನ್ ಅನ್ನ ಹೇಳ್ತಾ ಹೋಗಿ. ಸರ್ ಒಂದು ಮನೆ ಅಂತ ಬಂದಾಗ ಫಸ್ಟ್ ನಾವು ಎಂಟರ್ ಆಗುವಂಥದ್ದು ಹಾಲ್ ಅಥವಾ ಪೋಯರ್ ಏರಿಯಾ. ಸೊ ನಮಗೆ ನೀವು ಇಲ್ಲಿ ಯಾವ ತರ ಡಿಸೈನ್ಸ್ ಅನ್ನು ಚೂಸ್ ಹೇಳ್ತೀವಿ ಸರ್? ಪ್ರಿಡಾಮಿನೆಂಟ್ಲಿ ಇವಾಗ ಹಾಲ್ ಅಥವಾ ಲಿವಿಂಗ್ ಏರಿಯಾ ಫಾಯರ್ ಅಂತ ಬಂದ್ರು ಲೈಟರ್ ಶೇಡ್ಸ್ ಹೋದ್ರೆ ಚೆನ್ನಾಗಿರುತ್ತೆ ಸರ್. ಬಿಕಾಸ್ ಒನ್ ಮೇನ್ ಥಿಂಗ್ ಇಸ್ ದಟ್ ಹಾಲಲ್ಲಿ ತುಂಬ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಫ್ಯಾಮಿಲಿ. ಆ್ಯಂಡ್ ಹಾಲ್ ಸ್ವಲ್ಪ ನಮ್ಗೆ ಸ್ಪೇಷಿಯಸ್ ಕಾಣಬೇಕು, ದೊಡ್ಡದಾಗಿ ಕಾಣಬೇಕು, ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಗೆ ಆ ಸಟಲ್ನೆಸ್ ಕಾಣಬೇಕು. ಸೊ ಲೈಟರ್ ಶೇಡ್ಸ್ ಆರ್ ವೆರಿ ಮಚ್ ಪ್ರಿಫರಬಲ್ ಇನ್ ದಿ ಲಿವಿಂಗ್ ಏರಿಯಾ ಸರ್. ಲೈಟರ್ ಶೇಡ್ಸ್ ಹೋಗ್ಬೋದು. ಆ್ಯಂಡ್ ವಾಟ್ ಅಬೌಟ್ ಎನಿ ಹೈಲೈಟ್ ಏರಿಯಾ? ಎಕ್ಸಾಕ್ಟ್ಲಿ. ಹೈಲೈಟಿಗೆ ಹೋದಾಗ ಏನು ಮಾಡೋದು, ಡಿಫ್ರೆಂಟ್ ಕಾನ್ಸೆಪ್ಟ್ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಟಿವಿ ವಾಲ್ ಮಾಡಿರ್ತೀರಾ, ಆ ಟಿವಿ ವಾಲ್ ಏನೋ ನೀವು ಸಿಂಪಲ್ ಲೆಡ್ಜಸ್ ತೊಗೊಂಡಿದ್ರು ಅದು ಹಿಂಭಾಗ ಬರುವಂಥ ವಾಲ್ ನಾವು ಹೈಲೈಟ್ ಮಾಡ್ಬೋದು. ಸಮಥಿಂಗ್ ಇನ್ ಟ್ರಾಪಿಕಲ್ ಥೀಮ್ಸ್ ಹೋಗ್ಬೋದು, ನೀವು ಅದರ ಪ್ಯಾಟರ್ನ್ಸ್ ಆಫ್ ಜೊಮೆಟ್ರಿಕ್ ಶೇಪ್ಸ್ಗೆ ಹೋಗ್ಬೋದು. ಅಥವಾ ನೀವೇನಾದ್ರು ಸೋಫಾ ಬ್ಯಾಕ್ ವಾಲ್ ಒಂದು ಹೈಲೈಟ್ ಮಾಡ್ತಾ ಇದ್ದೀರಾ ಅಂದಾಗ ಅಲ್ಲಿಗೆ ಸ್ವಲ್ಪ ನಾವು ಪ್ಯಾಟರ್ನ್ಸ್ ಜಾಸ್ತಿ ಹೋಗೋಣ. ವೆನ್ ಕಂಪೇರ್ ಟು ಅದರ್ ವಾಲ್ಸ್ ಅಲ್ಲಿಗೆ ಹೋಗ್ಬೋದು, ಆ್ಯಂಡ್ ಅದರ್ ವಾಲ್ಸ್ ಮಿನಿಮಲ್ ಆಗಿ ಹೋಗ್ಬೋದು. ಓಕೆ ಸರ್. ಇಲ್ಲಿ ನಾವೇನು ಫರ್ನಿಚರ್ ತರ್ತೀವಲ್ಲ ಅದು ಮ್ಯಾಟರ್ ಆಗುತ್ತೆ ಸರ್? 100% ಸರ್. ನಿಮ್ಮ ಫರ್ನಿಚರ್ ಮ್ಯಾಟರ್ ಆಗುತ್ತೆ, ಲೈಟಿಂಗ್ ಮ್ಯಾಟರ್ ಆಗುತ್ತೆ, ಪ್ಲಸ್ ಕರ್ಟನ್ಸ್ ಮ್ಯಾಚ್ ಆಗುತ್ತೆ. ಸೊ ಇದನ್ನೆಲ್ಲ ಮಾಡೋಕ್ಕೆ ನಾವು ಥೀಮ್ ಬೇಸ್ಡ್ ಅಂತೀವಿ ಸರ್. ಯಾಕಂದ್ರೆ ನಾವು ಲೈಟ್ ಒಂಥರ ಹಾಕಿ, ಸೋಫಾನೇ ಒಂದು ಕಲರು, ನಿಮ್ಮ ಟಿವಿ ಲ್ಯಾಮಿನೇಟ್ ಒಂದು ಕಲರ್, ಪ್ಲಸ್ ವಾಪರ್ ಕಲರ್ ಅಂದಾಗ ಅದೇ ಬೇರೆ ಫುಲ್ಲು ಜುಗ ಅಂತ ಜಾತ್ರೆ ಅಂತ. ಸೊ ನೀವು ಯಾವುದೇ ಇಂಟೀರಿಯರ್ಸ್ ಮಾಡಿದ್ರು ಲೆಟ್ ಇಟ್ ಬಿ ಥೀಮ್ ಬೇಸ್ಡ್. ನಿಮಗೆ ಥೀಮ್ ಇರಬೇಕು, ನಿಮ್ಮ ಮನೆ ಯಾವ ಥರ ಬರಬೇಕಂತ ಗೊತ್ತಿರಬೇಕು. ಅದನ್ನ ನಾವು ನಮ್ಮ ಡಿಸೈನರ್ ಹಿಡ್ಕೊಂಡು ಥೀಮ್ ಬೇಸ್ ಮಾಡ್ಕೊಂಡು ಥೀಮ್ ಬೇಸಲ್ಲಿ ಮಾಡಿ. ಸರ್ ನಾನು ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ, ನಾವು ತುಂಬಾ ಹೋಟೆಲ್ಸ್ಗಳಿಗೆ ಹೋಗ್ತೀವಿ, ರೆಸ್ಟೋರೆಂಟ್ಗಳಿಗೆ ಹೋಗ್ತೀವಿ, ಕಾರ್ಪೊರೇಟ್ ನೀವು ಮಾಡಿರ್ತೀವಿ, ಅಲ್ಲೆಲ್ಲ ವಾಲ್ ಪೇಪರ್ ತಾನೇ ಯೂಸ್. ನಿಜ ಸರ್. ಸಿ ದಟ್ ಇಸ್ ದ ರೀಸನ್. ನೋಡಿ ಇವಾಗ ಹೋಟೆಲ್ ಅವರು ಅವಾಗ ಮತ್ತೆ ರೀಪೇಂಟ್ ಮಾಡಲ್ಲ, ಏನಕ್ಕೆ? ಅವ್ರಿಗೆ ಎಕನಾಮಿಕಲ್ ಮ್ಯಾಚ್ ಆಗಬೇಕು. ಸೊ ಮತ್ತೆ ಪೇಂಟ್ ಮಾಡಿದಾಗ ದಟ್ ಇಸ್ ಅನ್ ಬರ್ಡನ್ ಆನ್ ದಮ್. ಸೇಮ್ ಥಿಂಗ್ ವಿತ್ ಕಾರ್ಪೊರೇಟ್ ಸರ್. ಕಾರ್ಪೊರೇಟ್ ಹೋದಾಗಲೇ ನೀವು ಅವ್ರ ಕಾನ್ಫರೆನ್ಸ್ ರೂಮ್ ನೋಡ್ಬೋದು, ರಿಸೆಪ್ಷನ್ ಏರಿಯಾ ನೋಡಿರ್ಬೋದು, ವಾಲ್ ಪೇಪರ್ ಹೋಗ್ತಾರೆ, ಪೇಂಟ್ ಹೋಗಲ್ಲ. ಸೊ ಸಿಂಪಲ್ ರೀಸನ್. ಅದೇ ನಾವು ಮನೆಗೆ ಇಂಪ್ಲಿಮೆಂಟ್ ಮಾಡ್ಬೋದು. ನೀವು ಮತ್ತೆ ಒಂದು 3 years ಒಂದ್ಸರಿ 4 years ಒಂದು ಪೇಂಟ್ ಮಾಡ್ಬೋದು, ವಾಲ್ ಪೇಪರ್ ಹಾಕಿ ಲೆಟ್ ಇಟ್ ಬಿ ಫಾರ್ 8 years 10 years ಅದಾದ್ಮೇಲೆ ವಾಲ್ ಪೇಪರ್ ಚೇಂಜ್ ಮಾಡ್ಬೋದು, ನೋಡ್ಕೊಂಡ್ರೆ ಹೇಳ್ತೀರಾ. ಸೊ ಇನ್ನೊಂದು ಕ್ವಶನ್, ಈ ವಾಲ್ ಪೇಪರ್ಗಳನ್ನು ನಾವು ಸೀಲಿಂಗ್ ಹಾಕ್ಬೋದು? ಮಾಡ್ಬೋದು ಸರ್. ಇವಾಗ ತುಂಬ ಥರ ಏನು ಮಾಡ್ತೀವಿ ಅಂದರೆ, ಇವಾಗ ಫಾಲ್ ಸೀಲಿಂಗ್ ತೊಗೊಂಡಿರ್ತೀವಿ, ಜಸ್ಟ್ ಔಟರ್ ಪೆರಿಫರಲ್ ಮಾತ್ರ ಮಾಡಿರ್ತೀವಿ. ಇನ್ನರ್ ಲೇಯರ್ ಏನು ಹೋಗೋದಂತ ಒಂದು ಯೋಚನೆ ಇದ್ದಾಗ ಯು ಕ್ಯಾನ್ ಗೋ ಫಾರ್ ವಾಲ್ ಪೇಪರ್ ಹೋಗೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಅದ್ಮೇಲೆ ಕೋಲೆಟ್ ಅದ್ರ ಮೇಲೆ ಬಿದ್ದಾಗ್ಲೂ ಒಂಚೂರು ಚೆನ್ನಾಗಿ ಕಾಣುತ್ತೆ. ಸೊ ಬಾರ್ಡರ್ ಫಾಲ್ ಸೀಲಿಂಗ್ ಹಾಕಿದವರೆಲ್ಲ ಒಳಗಡೆ ಈಸಿಲಿ ವಾಲ್ ಪೇಪರ್ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ತಡಿಯುತ್ತೆ, ನಿಂತ್ಕೊಂಡಿರುತ್ತೆ ಈಸಿಲಿ ಸರ್. ಯಾಕಂದ್ರೆ ಸರ್ ಅದನ್ನೆಲ್ಲ ಟೋಟಲ್ ಆಗಿ ಬಂದು ಇವಾಗ ವಾಲ್ ಪೇಪರ್ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅಂದರೆ, ಒಂದು ಆಯಿಲ್ ಪ್ರೈಮರ್ ಅಂತ ಒಂದು ಬೇಸ್ ಮಾಡಿರ್ತಾರೆ, ಆ ಬೇಸ್ ಮೇಲೆ ಕ್ಲೀನಿಂಗ್ ಪೇಸ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಇಟ್ ವಿಲ್ ಬಿ ಟೋಟಲಿ ಟೇಕನ್ ಕೇರ್. ಇನ್ನೊಂದ್ಸಲ ಹೇಳಿ ಸರ್, ನನಗೆ ಪ್ರೊಸೆಸ್ ಹೇಳ್ತಾ ಇದ್ದೀರಾ? ಹೋಗೋಣ ಪ್ರೊಸೆಸ್ಗೆ. ಅದಕ್ಕೆ ಹೋಗೋಣ ಮುಂಚೆ ನೀವು ನನಗೆ ಆಲ್ ಹೇಳಿದ್ರಿ ಅಲ್ವಾ? ಕಿಚನ್ ಅಂತ ಬಂದಾಗ ಅಲ್ಲೂ ವಾಲ್ ಪೇಪರ್ ಹಾಕ್ಬೋದಾ? ಸರ್ ಆಗ್ಬೋದು, ಬಟ್ ಅಲ್ಲಿ ವಿನೈಲ್ ಕೋಟಿಂಗ್ಗೆ ಹೋಗಬೇಕು ಅವರು. ಯಾಕಂದ್ರೆ ಸರ್ ಕಿಚನ್ ಹತ್ರ ಮೇನಾಗಿ ನೀವು ಅಡುಗೆ ಮಾಡುವಂಥ ಜಾಗ, ಅಲ್ಲಿಂದ ಬರುವಂಥ ಆಯಿಲ್ ಗ್ರೀಸ್ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಅಲ್ಲೊಂದು ವಾಲ್ ಪೇಪರ್ ಬೇಕು, ನಾನು ಕಿಚನಲ್ಲೂ ವಾಲ್ ಪೇಪರ್ ಮಾಡಲೇಬೇಕು ಅಂತ ವಿನೈಲ್ ಕೋಟಿಂಗ್ ಹೋಗಿ ಗೋ ಫಾರ್ ಓನ್ಲಿ ಬ್ರಾಂಡೆಡ್ ಹೋಗೋದಿಲ್ಲ ಸರ್. ಬ್ರಾಂಡೆಡ್ ಹೋಗ್ಬೇಕು ಅಲ್ಲಿ. ಸರ್ ಬಾತ್ರೂಮಲ್ಲೂ ವಾಲ್ ಪೇಪರ್ ಹಾಕ್ಬೋದು ಸರ್? ಇವಾಗ ಕೆಲವೊಂದು ಕಡೆ ಬಂದಿದೆ. ಅಂದರೆ ಇವಾಗ ನಾವು ಬಾತ್ರೂಮ್ ಅಂತ ಬಂದಾಗ ವಿ ಶುಡ್ ಡಿವೈಡ್ ದ ಏರಿಯಾ. ಇವಾಗ ಒಂದು ಬಾತ್ರೂಮ್ ತೊಗೊಂಡಿರ್ತೀವಾಗಲ್ಲ, ಹೆಂಗೆ ಮಾಡ್ತೀವಿ ಅಂದರೆ ಡ್ರೈ ಏರಿಯಾ, ವೆಟ್ ಏರಿಯಾ ಅಂತ ಬರುತ್ತೆ. ಕರೆಕ್ಟ್. ಪ್ಲಸ್ ಅದೆರಡಕ್ಕೂ ಮಧ್ಯೆ ಒಂದು ಶವರ್ ಪಾರ್ಟಿಷನ್ ಕೊಟ್ಟಿರ್ತೀವಿ. ಕೆಲವೊಂದು ಕಸ್ಟಮರ್ಸ್ ಏನು ಮಾಡ್ತಾರೆ, ಟೈಲಿಂಗ್ ಪ್ಯಾಟರ್ನ್ ಜೊತೆಗೆ ಅವ್ರದ್ದೇನು ಮಿರರ್ ಬರುತ್ತೆ, ಆ ಮಿರರ್ ಮೇಲ್ಗಡೆ ಸೀಲಿಂಗ್ ಅಂದರೆ ನಾವು ಗ್ರಿಡ್ ಸೀಲಿಂಗ್ ಅಂತ ಮಾಡಿರ್ತೀವಿ, ಅದರಲ್ಲೂ ತೊಗೊಳ್ಳೋರು ಇದ್ದಾರೆ. ಇವಾಗ ತುಂಬ ವಿಲ್ಲಾಸಲ್ಲಿ ಮಾಡಿದ್ದೀವಿ ಸರ್ ಅದರಲ್ಲಿ. ಸೊ ಅಲ್ಲೇನು ಮಾಡ್ತೀವಿ, ಅಲ್ಲಿ ವಿನೈಲ್ ಕೋಟಿಂಗ್ ಹೋಗ್ತೀವಿ, ಬಟ್ ಇಟ್ ಇಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಫಾರ್ ಡ್ರೈ ಏರಿಯಾ, ನಾಟ್ ಫಾರ್ ದ ವೆಟ್ ಏರಿಯಾ. ವೆಟ್ ಏರಿಯಾ ಬೇಡ. ಸೊ ಓಕೆ, ವಿನೈಲ್ ಕೋಟಿಂಗ್ ಆದರೂ ಕೂಡ ವೆಟ್ ಏರಿಯಾ ಬೇಡ, ಡ್ರೈ ಏರಿಯಾ ಇಸ್ ಫೈನ್. ಯಸ್, ಹಾಕಬಹುದು. ಓಕೆ ಸರ್, ಬೆಡ್ರೂಮ್ ಅಂತ ಬಂದಾಗ ಇಲ್ಲಿ ಎರಡು ಹೇಳಿ, ಕಾಮನ್ ಬೆಡ್ರೂಮು, ಕಿಡ್ಸ್ ಬೆಡ್ರೂಮ್, ಏನು ಆಪ್ಷನ್ ಕೊಡ್ತೀರಾ ಸರ್? ಕಾಮನ್ ಬೆಡ್ರೂಮ್ ಅಂದ್ರೆ ಬೇಕಾದ್ರೆ ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ಆಸ್ ಮಾಸ್ಟರ್ ಬೆಡ್ರೂಮ್ ತೊಗೊಂಡ್ರು ಕಸ್ಟಮೈಸ್ ವಾಪರ್ಸ್ ಮಾಡ್ಬೋದು. ಸೊ ನೀವು ಯಾವುದೋ ಒಂದು ಪ್ಯಾಟರ್ನ್ ನೋಡಿರ್ತೀರಾ, ಅದು ನಿಮಗೆ ಆ ಒಂದು ಏಷ್ಯನ್ ಕ್ಯಾಟ್ಲಾಗಲ್ಲಿ ಸಿಕ್ಕಿರಲ್ಲ, ಅಥವಾ ನಾವು ಕೊಡುವಂಥ ಕ್ಯಾಟ್ಲಾಗ್ ಸಿಕ್ಕಿಲ್ಲ ಅಂದ್ರೂ ನಾವೇನು ಡಿಸೈನ್ ತಕ್ಕನಂಗೆ ಮಾಡ್ತೀವಿ ಅದನ್ನು ಕಸ್ಟಮೈಸು ಮಾಡ್ಬೋದು. ನೀವು ಕಸ್ಟಮೈಸ್ ಮಾಡ್ಬೋದು. ಅಥವಾ ನೀವು ಯಾವುದೋ ಪಿಂಟ್ರೆಸ್ಟ್ ನೋಡಿರ್ತೀರಾ, ಗೂಗಲಲ್ಲಿ ನೋಡಿರ್ತೀರಾ, ವಿಚ್ ಇಸ್ ಮ್ಯಾಚಿಂಗ್ ಟು ಯುವರ್ ಥೀಮ್ ಹೋದ್ರೆ ಅಂದಾಗ ಎಸ್ ದಟ್ ಕ್ಯಾನ್ ಬಿ ಕಸ್ಟಮೈಸ್, ಅದನ್ನು ಪ್ರಿಂಟ್ ಹಾಕಿ ಕೊಡ್ತೀವಿ. ಸರ್ ಕಿಡ್ಸ್ ಬೆಡ್ರೂಮ್ ಬಂದಾಗ ಸೊ ಇವಾಗ ಯು ಕ್ಯಾನ್ ಯುಟಿಲೈಸ್ ಬೋತ್ ದ ಟೈಪ್ಸ್. ಇವಾಗ ಕಿಡ್ಸ್ ಬೆಡ್ರೂಮ್ ಒಂದೊಂದು ಮಕ್ಳಿಗೆ ಏನಾಗುತ್ತೆ, ಈ ವರ್ಲ್ಡ್ ಮ್ಯಾಪ್ಸ್ ಹಾಕೊಡ್ಬೋದು, ನೀವು ಇಡೀ ವರ್ಲ್ಡ್ ಮ್ಯಾಪ್ ಥರ ಹಾಕೊಡ್ಬೋದು. ಸೊ ದಟ್ ಅವರು ಅವಾಗ ನೋಡ್ತಾನೆ ಇದ್ರೆ ಅದನ್ನು ತಿಳುವಳಿಕೆ ಬಂದಂಗೆ ದೇಶಗಳೆಲ್ಲ ಇದು ಮಾಡ್ಬೋದು. ಅಥವಾ ಆ ಮಗುಗೆ ಏನೋ ಒಂದು ಪರ್ಟಿಕ್ಯುಲರ್ ಕಾರ್ಟೂನ್ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಅದನ್ನು ಮಾಡ್ಬೋದು. ಅಥವಾ ಆ ಮಗುಗೇನೋ ಒಂದು ಹಾಬಿ ಇರುತ್ತೆ, ಕ್ರಿಕೆಟ್ ಹಾಬಿ ಇರುತ್ತೆ, ಅವ್ರು ವಿರಾಟ್ ಕೊಹ್ಲಿ ಅವ್ರು ಅಡ್ಮಿರರ್ ಇರ್ತಾರೆ, ಸೊ ವಿರಾಟ್ ಕೊಹ್ಲಿ ಅವ್ರದ್ದು ನಾವು ಕಸ್ಟಮೈಸ್ ಮಾಡಿ ಪ್ರಿಂಟ್ ಹಾಕೊಡ್ಬೋದು. ಅಥವಾ ಮಗುಗೆ ಒಂದು ಕಾರ್ ರೇಸ್ ಇಷ್ಟ ಆಗುತ್ತೆ, ಬೈಕ್ ಅನ್ನೋದು ಇಷ್ಟ ಇರುತ್ತೆ, ಅದೊಂದು ಹಾಬಿ ಇರುತ್ತೆ, ಅದನ್ನು ಅಲ್ಲಿ ಹಾಕೊಡ್ಬೋದು. ಸೊ ಡೈಲಿ ದಿನ ಬೆಳಗ್ಗೆ ಎದ್ದು
ನೋಡಿದಾಗ ಆ ಹಾಬಿ ಅವ್ರು ನೋಡಿ ಇನ್ಸ್ಟೆಂಟ್ ಆಗುತ್ತೆ. ಸೊ ಈ ತರ ಎಲ್ಲ ಮಾಡಿ ಒಳ್ಳೆಯದು. ಒಂದು ವಾಲಿಗೆ ಉಳಿದೊಳಗೆ ಅದು ಮ್ಯಾಚ್ ಅಪ್ ಮಾಡಿ ಇನ್ನು ಲೈಟರ್ ಥೀಮ್ ಹೋಗೋಣ. ಲೈಟರ್ ಥೀಮ್ ಕಾಂಟ್ರಾಸ್ಟ್ ಮಾಡಬೇಕು ಸರ್. ಯಾಕಂದ್ರೆ ಮೇನ್ ಆಗಿ ಇವಾಗ ಮಕ್ಕಳದಿಂದ ಬಂದಾಗ ಯಾವತ್ತು ಒಂದು ಬೋಲ್ಡ್ ಕಲರ್ ಕೊಡ್ತೀವಿ, ಒಂದು ಸಟಲ್ ಕಲರ್ ಕೊಡ್ತೀವಿ. ಆ ಸಟಲ್ ಕಲರ್ ನಾವು ಫುಲ್ ತಗೊಂಡು ಆ ಬೋಲ್ಡ್ ಅಲ್ಲಿರೋ ಕಲರ್ ಸ್ವಲ್ಪ ತಗೊಂಡು ನಾವು ಅದನ್ನ ಹೈಲೈಟ್ ಮಾಡ್ಕೊಬಹುದು. ಓಕೆ, ಈಗ ದೊಡ್ಡವ್ರ ಬೆಡ್ರೂಮ್ ಅಲ್ಲಿ ನಿಮ್ಗೆ ಈ ಹೆಡ್ ಬೋರ್ಡ್ಗೆ ಅಲ್ಲಿಗೆ ಏನು ಸಜೆಸ್ಟ್ ಮಾಡ್ತೀರಾ, ಉಳಿದ ಕಡೆ ಏನು ಸಜೆಸ್ಟ್ ಮಾಡ್ತೀರಾ? ಸರ್ ಹೆಡ್ ಬೋರ್ಡ್ಗೆ ನಾವು ಬೇಕಾದ್ರೆ ಏನ್ ಮಾಡ್ಬೇಕು, ಹೆಡ್ ಬೋರ್ಡ್ ಆಲ್ಮೋಸ್ಟ್ ಒಂದು 3 ಫೀಟ್ ಹೈಟ್ ಅಂತೀವಿ. ಸೊ 3 ಫೀಟ್ ಇಂದ ಟೋಟಲ್ ಸೀಲಿಂಗ್ ಅಂದ್ರೆ ಆಲ್ಮೋಸ್ಟ್ 7 ಅಡಿ ಬರುತ್ತೆ. ಆ 7 ಅಡಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿರುವಂತ ಒಂದು ಜಾಮೆಟ್ರಿಕಲ್ ಪ್ಯಾಟರ್ನ್ಸ್ ಅಥವಾ ನಾವೇನು ಫ್ಯಾಬ್ರಿಕ್ ಹೋಗ್ತಾ ಇದೀವಿ ಆ ಫ್ಯಾಬ್ರಿಕ್ ಮ್ಯಾಚ್ ಮಾಡುವಂತ ಒಂದು ವಾಲ್ ಪೇಪರ್ ಈ ತರದೆಲ್ಲ ಹೋದಾಗ ನಂಬರ್ ಆಫ್ ಲಿಮಿಟೇಷನ್ಸ್ ಏನಿಲ್ಲ ಸರ್ ಇದಕ್ಕೆ, ಯಾವುದೇ ತರ ಲಿಮಿಟೇಷನ್ಸ್ ಇಲ್ಲ. ಸೊ ಗ್ರ್ಯಾಂಡಿಯರ್ ಆಗಿ ಕ್ಲಾಪ್ ಮಾಡ್ಕೊಬಹುದು. ನಾವು ಒಂದ್ಸತಿ ನಿಮ್ದೇ ನೋಡಿದೀವಿ ಒಂದ್ ಕಡೆ ಪುಡಿ ಕಾಡನ್ನೇ ಕ್ರಿಯೇಟ್ ಮಾಡಿ ಪ್ರೆಸ್ಟೀಜ್ ಫಾರೆಸ್ಟ್. ಹೌದು, ಫಾರೆಸ್ಟ್ ತುಂಬಾ ಚೆನ್ನಾಗಿ ಅದು ಕಿಡ್ಸ್ ಬೆಡ್ರೂಮ್ ಮಾಡಿದ್ವಿ, ತುಂಬಾ ಚೆನ್ನಾಗಿ. ಸೊ ಟ್ರಾಪಿಕಲ್ ಥೀಮ್ ಅಂತ ಹೇಳ್ತೀವಿ. ಸೊ ಆ ಟ್ರಾಪಿಕಲ್ ಥೀಮ್ ನಾವಲ್ಲಿ ಮಾಡಿದ್ವಿ, ಕ್ರಿಯೇಟ್ ಮಾಡಬಹುದು. ಈ ತರ ವಿಂಡೋ ತರ ಮಾಡಿ ಅದ್ರ ಒಳಗಡೆ ಟ್ರಾಪಿಕಲ್ ಥೀಮ್ ಮಾಡಿ ನೋಡಿದವರಿಗೆ ವಾವ್ ಅಂತ ಅನ್ಸ್ಬೇಕು, ಆ ತರ ಎಲ್ಲ ಕ್ರಿಯೇಟ್ ಮಾಡಬಹುದು. ಓಕೆ, ಇನ್ನ ಈ ಸ್ಟೇರ್ ಕೇಸ್ ಹತ್ಬೇಕಾದ್ರೆ ಡಬಲ್ ಸೀಲಿಂಗ್ ಬರುತ್ತೆ ಅಲ್ವಾ, ತುಂಬಾ ದೊಡ್ಡ ವಾಲ್. ನಾನು ಇಲ್ಲಿ ಏನಕ್ಕೆ ಚಿಕ್ಕ ವಾಲ್ ಅಂದ್ರೆ ನೋಡಿ ಸರ್, ಸ್ಮಾಲ್ ಪೀಸ್ ಬರುತ್ತೆ. ಓಕೆನಾ, ಡಬಲ್ ವಾಲ್ ಬಂದಾಗ ಆ ವಾಲ್ ಪೇಪರ್ ಸ್ಟೇ ಆಗುತ್ತೆ ಸರ್. ಗಿವನ್ ದಟ್ ಏನಾಗುತ್ತೆ, ಅದು ಡಬಲ್ ಹೈಟ್ ಇದ್ರೂ ನಾವು ಸಿಂಗಲ್ ಒಂದೇ ಪೀಸ್ನ ಹಾಕಕ್ ಹೋಗಲ್ಲ. ವಿಲ್ ಬಿ ಗಿವಿಂಗ್ ಬ್ರೇಕ್ಸ್ ಓವರ್, ಬಟ್ ಆ ಬ್ರೇಕ್ ನಿಮ್ಗೆ ಕಾಣಲ್ಲ. ಸೊ ನೋಡಿದಾಗ ಅಷ್ಟೇ ಒಂದು ಸಿಂಗಲ್ ವಾಲ್ ತರ ಕಾಣುತ್ತೆ, ಬಟ್ ನಂಬರ್ ಆಫ್ ಪಾರ್ಟಿಷನ್ಸ್ ನಾವು ಡಿವೈಡ್ ಮಾಡಿ ಹಾಕಿರ್ತೀವಿ, ಕಟ್ ಮಾಡಿರ್ತೀವಿ. ಸೊ ಅಷ್ಟೇ ಪಾರ್ಟ್ ಕಿತ್ಕೊಂಡೋದ್ರು ಆ ಪರ್ಟಿಕ್ಯುಲರ್ ತೆಗೆದು ಮತ್ತೆ ಹಾಕ್ಬೋದು, ರೀಪ್ಲೇಸ್ ಮಾಡಬಹುದು ಈಸಿಲಿ ಸರ್. ಇಲ್ಲೇ ಬರುವಂತದ್ದು ಲೈಕ್ ಈ ರೀಪ್ಲೇಸ್ಮೆಂಟ್ ಎಲ್ಲ ವಾಲ್ ಪೇಪರ್ ನ ಈಸಿಯಾಗಿ ರೀಪ್ಲೇಸ್ ಮಾಡಬಹುದಾ? ವೆರಿ ಮಚ್ ಈಸಿ ಸರ್, ಬಿಕಾಸ್ ವಾಲ್ ಪೇಪರ್ ನಥಿಂಗ್ ಬಟ್ ಸ್ಟಿಕ್ಕರ್ ತರ ಇರುತ್ತೆ ಅಷ್ಟೇ. ನಿಮಗೆ ಅದನ್ನ ರಿಮೂವ್ ಮಾಡಬೇಕು, ಮತ್ತೆ ಆ ಪರ್ಟಿಕ್ಯುಲರ್ ಏರಿಯಾಗ ನಾವು ಮತ್ತೆ ಒಂದು ಪಟ್ಟಿ ಮಾಡಿ ಆಯಿಲ್ ಪ್ರೈಮರ್ ಮಾಡಿ ಒಂದು ಈವನ್ ಸರ್ಫೇಸ್ ಕೊಟ್ಟು ಮತ್ತೆ ಅದ್ರ ಮೇಲೆ ನಾವು ಪ್ಯಾಟರ್ನ್ ಕೂಡಿಸಬಹುದು. ಸೊ ಎನಿ ಟೈಮ್ ಅಟ್ ಡಿ ಗಿವನ್ ಪಾಯಿಂಟ್ ಆಫ್ ಟೈಮ್ ವಾಲ್ ಪೇಪರ್ ನಾವು ಕಿತ್ತು ಹಾಕಬಹುದು. ಇಲ್ಲೇ ಬರುವಂತದ್ದು ಇನ್ಸ್ಟಾಲೇಷನ್ ಪ್ರೋಸೆಸ್. ಒಂದು ಬಾರಿ ನಮ್ಮ ಮನೆಗೆ ನಾವು ವಾಲ್ ಪೇಪರ್ ಮಾಡಬೇಕು ಅಂದ್ರೆ ಹೊಸ ಮನೆಗೆ ಯಾವ ತರ ಮಾಡಬೇಕು, ಹಳೆ ಮನೆಗೆ ಯಾವ ತರ? ಹೊಸ ಮನೆಗೆ ಹೇಳಿ ಫಸ್ಟ್ ಸರ್. ಹೊಸ ಮನೆಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಏನ್ ಪಟ್ಟಿ ಮಾಡಿರ್ತೀರಾ, ಪಟ್ಟಿ ಆದ್ಮೇಲೆ ಆಯಿಲ್ ಪ್ರೈಮರ್ ಬೆಸ್ಟ್. ಆಯಿಲ್ ಪ್ರೈಮರ್ ಅಂತ ಸರ್. ಇವಾಗ ನೀವು ಪೇಂಟ್ ಮಾಡ್ತೀರಾ ಅಂದ್ರೆ ವಾಟರ್ ಬೇಸ್ ಪ್ರೈಮರ್ ಮಾಡ್ತಾರೆ, ಬಟ್ ನಿಮ್ಮಲ್ಲಿ ವಾಲ್ ಪೇಪರ್ ಹಾಕ್ತಾ ಇದ್ದೀರಾ ಅಂದಾಗ ಆ ವಾಲ್ ಬಂದ್ಬಿಟ್ಟು ಆಯಿಲ್ ಪ್ರೈಮರ್ ಮಾಡಬೇಕು. ಏನಕ್ಕೆ ಆಯಿಲ್ ಪ್ರೈಮರ್ ಮಾಡಬೇಕು ಅಂದ್ರೆ ನಾವೇನು ನೆಕ್ಸ್ಟ್ ಅಡೆಸಿವ್ ಆಗ್ತೀವಿ ವಾಲ್ ಪೇಪರ್ಗೆ ಅದೆರಡು ಅಂಟ್ಕೊಳ್ಳುತ್ತೆ. ಒನ್ ಮೋರ್ ಥಿಂಗ್ ಇಸ್ ದಟ್ ಆ ಪರ್ಟಿಕ್ಯುಲರ್ ವಾಲ್ಗೆ ಪಟ್ಟಿ ಈವನ್ ಆಗಿರ್ಬೇಕು ಸರ್. ದೇ ಶುಡ್ ನೋ ಬಿ ಅಂಡ್ಯುಲೇಷನ್ಸ್ ಇರಬಾರ್ದು, ಈವನ್ ಆಗಿರ್ಬೇಕು. ಏನಕ್ಕೆ ಅಂದ್ರೆ ನಾವು ವಾಲ್ ಪೇಪರ್ ಆದಾಗ ಏರ್ ರ್ಯಾಪ್ಸ್ ಬರಬಾರ್ದು. ಸೊ ಫಸ್ಟ್ ಇಸ್ ಪಟ್ಟಿ ಫುಲ್ ಲೆವೆಲ್ ಆಗಿರಬೇಕು, ಅಂಡ್ ದೆನ್ ಆಯಿಲ್ ಪ್ರೈಮರ್ ಇಸ್ ಮಸ್ಟ್ ಅಂಡ್ ಶುಡ್ ಸರ್, ಮಾಡಲೇಬೇಕು ಅದನ್ನ. ಅಂಡ್ ದೆನ್ ಅದ್ರ ಮೇಲೆ ನಾವು ವಾಲ್ ಪೇಪರ್ ಪೇಸ್ಟ್ ಮಾಡ್ಕೋಬಹುದು. ಓಕೆ, ನಾವೀಗ ಮನೆ ಕಟ್ಬಿಟ್ಟಿದೀವಿ, 3 ವರ್ಷ ಆಯ್ತು, 4 ವರ್ಷ ಆಯ್ತು, ಇನ್ನೇನ್ ಪೇಂಟ್ ಮಾಡ್ಬೇಕು, ಅಲ್ಲಲ್ಲಿ ಕಿತ್ಕೊಂಡು ಹೋಗಿದೆ, ಅಲ್ಲಿ ಸ್ಕ್ರಾಚ್ ಆಗಿದೆ, ಅದ್ರ ಮೇಲೆ ಹಿಂಗ್ ಸರ್ ವಾಲ್ ಪೇಪರ್ ಹಾಕೋದು? ಸರ್ ಅದು ಟಚ್ ಅಪ್ ಪಟ್ಟಿ ಅಂತ ಮಾಡ್ಬೇಕು ಸರ್. ಫಸ್ಟ್ ಟಚ್ ಅಪ್ ಪಟ್ಟಿ ಮಾಡಿ ದೆನ್ ಅಗೇನ್ ಅದ್ರ ಮೇಲೆ ಆಯಿಲ್ ಪ್ರೈಮರ್ ಮಾಡ್ಬಿಟ್ಟು ಅಂಡ್ ದೆನ್ ವಾಲ್ ಪೇಪರ್ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಡಬಲ್ ಕೆಲಸ ಇದೆ. ಯಾಕಂದ್ರೆ ಟಚ್ ಅಪ್ ಮಾಡಿ ಮಾಡಲೇಬೇಕಾಗುತ್ತೆ ಸರ್. ಯಾಕಂದ್ರೆ ನೀವು ಹೇಳಿದಂಗೆ 3 ಇಯರ್ಸ್ ಆಯ್ತು, 4 ಇಯರ್ಸ್ ಆಯ್ತು ಅಂದ್ರೆ ಏನಾಗುತ್ತೆ, 100% ಅಲ್ಲಿ ಇಲ್ಲಿ ಅಂತ ಕಿತ್ತೋಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಏನಾದ್ರು ಮಾಡಿರ್ತಾರೆ. ಸೊ ಅದನ್ನ ನಾವು ಟಚ್ ಅಪ್ ಪಟ್ಟಿ ಮಾಡಿ ಒಂದು ಸ್ಯಾಂಡ್ ಪೇಪರ್ ಈವನ್ ಅಷ್ಟು ತಂದು ಅಂಡ್ ದೆನ್ ಆಯಿಲ್ ಪ್ರೈಮರ್ ಮಾಡಿ ಅಲ್ಲಿ ಮೇಲೆ ನಾವು ವಾಲ್ ಪೇಪರ್ನ ಪೇಸ್ಟ್ ಮಾಡ್ತೀವಿ. ವಾಲ್ ಪೇಪರ್ನ ಪೇಸ್ಟ್ ಮಾಡ್ತೀವಿ. ಈ ವಾಲ್ ಪೇಪರ್ ಮೇಲೆ ನಮ್ಮ ಮಕ್ಕಳು ಏನೋ ಟೀ ಚೆಲ್ಲದ್ರು ಕ್ಲೀನ್ ಮಾಡ್ಬೋದು ಈಸಿಲಿ ಸರ್. ಇವಾಗೆಲ್ಲ ನಿಮಗೆ ವಾಷಬಲ್ದೇ ಬಂದಿದೆ ಸರ್ ವಾಲ್ ಪೇಪರ್. ಸೊ ದಟ್ ಏನಾಗುತ್ತೆ, ಜಸ್ಟ್ ಒಂದು ಒದ್ದೆ ಬಟ್ಟೆ ಅಥವಾ ನೀವು ಕಾಲಿನ ಹಾಕ್ಬಿಟ್ಟು ಈಸಿಲಿ ಒರೆಸ್ಕೊಬಹುದು. ಸೊ ನಾಟ್ ಟು ವರಿ, ತೊಂದರೆ ಇಲ್ಲ ಅಂತ ಹೇಳ್ತೀರಾ. ಓಕೆ, ಸೊ ಎಂಡ್ ಆಫ್ ದ ಡೇ 1-2 BHK ಇಡೀ ಮನೆಗೆ ವಾಲ್ ಪೇಪರ್ ಹಾಕೋದಕ್ಕೆ ಎಷ್ಟಾಗ್ಬೋದು ಸರ್ ನಿಮ್ಮ ಪ್ರಕಾರ? ಕಾಸ್ಟಿಂಗ್ ಅಂತ ತಗೊಂಡೋಗೋದೆ ಸರ್, 2 BHK ಟೋಟಲ್ ಮನೆಗೆ ಹೋಗ್ತೀರಾ, ಕಿಚನಲ್ಲಿ ಮಾತ್ರ ಸ್ವಲ್ಪ ಇಲ್ಲೆಲ್ಲಿ ಹಾಕ್ತೀರಾ ಅಂದ್ರೂ ಸಮ್ವೇರ್ ಅರೌಂಡ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 25,000 to 30,000 ಒಳಗೆ ಮುಗಿತದೆ ಸರ್. 30,000 ಅಲ್ಲಿ ಮಾಡ್ಬೋದು? ಎಸ್ ಈಸಿಲಿ. ಓಕೆ. ಶೋರಾ ಸರ್ ಇದು? ಶೋರ್. ಯಾಕಂದ್ರೆ ನಂಬರ್ ಆಫ್ ಪ್ಯಾಟರ್ನ್ಸ್ ಜಾಸ್ತಿ ಇರುತ್ತಲ್ವಾ, ನಮ್ಗೆ ಯಾವ್ಯಾವ ರೂಮ್ಗೆ ಯಾವ ಥರ ಹೋಗ್ತಾ ಇದೀವಿ, ಎಲ್ಲಿ ಕೊರಿಯನ್ ಹಾಕಬೇಕು, ಎಲ್ಲಿ ಏಷ್ಯನ್ಗೆ ಹೋಗಬೇಕು, ಆ ಥರ ಒಂದು ಕ್ಯಾಲ್ಕುಲೇಷನ್ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಸರ್. ಕೆಲವೊಬ್ಬರು ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಹೊರಗಡೆ ಈ ಔಟರ್ ಸ್ಟೇರ್ ಕೇಸ್ ಹೋಗಿರುತ್ತೆ, ಎಲಿವೇಶನ್ ಔಟರ್ ಸ್ಟೇರ್ ಕೇಸ್, ಹೊರಗಡೆ ಇನ್ನೊಂದು ಸ್ಟೇರ್ ಕೇಸ್ ಹೋಗಿರುತ್ತೆ, ಕ್ಲೋಸ್ಡ್ ಇರುತ್ತೆ, ನೀರೇನ್ ಬರ್ತಾ ಇರಲ್ಲ, ಅಲ್ಲೂ ಕೂಡ ವಾಲ್ ಪೇಪರ್ ಹಾಕೋಬಹುದು ಸರ್? ಡ್ರೈವಲ್ಗೂ ಹಾಕೊಬಹುದು ಸರ್. ಡ್ರೈವಲ್ ಬಾಟಮ್ ಹೋಗಿರುತ್ತೆ ಅಲ್ಲಿ ತೊಗೊಂಬೋದು, ಪಿಂಜಿನ ತಗೊಂಡು ಡ್ರೈವಲ್ ಫುಲ್ ಹಾಕಬಹುದು. ಅಂದ್ರೆ ಎಕ್ಸ್ಟೀರಿಯರ್ ಆಲ್ಸೋ ಅವೈಲೇಬಲ್? ಇಟ್ ಇಸ್ ಅವೈಲೇಬಲ್. ಅಂದ್ರೆ ಕಂಪ್ಲೀಟ್ಲಿ ಎಕ್ಸ್ಟೀರಿಯರ್ ಅಲ್ಲ, ಬಟ್ ಸ್ಟಿಲ್ ಅದನ್ನ ಹೇಳಿದ್ರೆ ಇವಾಗ ಮನೆಯಿಂದ ಪಾರ್ಕಿಂಗ್ ಇಂದ ಹೊರಡೆ ಬಂದಿರುವಂತ ಸ್ಪೇಸಸ್ ಆಗಿರ್ಬೋದು, ಅಥವಾ ಪಾರ್ಕಿಂಗ್ ಇಂದ ನೀವೇನ್ ಸ್ಟೇರ್ ಕೇಸ್ ಮೇಲೆ ಪಾರ್ಕಿಂಗ್ ಏರಿಯಾ ಅಲ್ಲಿಗೆಲ್ಲ ಹಾಕಬಹುದು ಅಲ್ವಾ? ಓಕೆ, ನಾಳೆ ದಿನ ಮಳೆ ಬರುತ್ತೆ, ಮಾಯಿಶ್ಚರ್ ಇರುತ್ತೆ, ಅಟ್ಯಾಕ್ ಆಗಲ್ಲ ಸರ್. ಓನ್ಲಿ ಗಿವನ್ ಇಸ್ ದಟ್ ನಾನು ಆಗ್ಲೇ ಹೇಳಿದಂಗೆ ನಾನ್ ವಿತ್ ವಿನೈಲ್ ಕೋಟಿಂಗ್ ಅಂಡ್ ಆಯಿಲ್ ಪ್ರೈಮರ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆ, ಅದನ್ನ ಮಾಡಿ ಬ್ರಾಂಡೆಡ್ ವಾಲ್ ಪೇಪರ್ಸ್ ಹೋದಾಗ ದಟ್ ಇಸ್ ಆಲ್ ಪಾಸಿಬಲ್ ಸರ್. ಸದ್ಯಕ್ಕೆ ಯಾವ ಬ್ರ್ಯಾಂಡ್ ಚೆನ್ನಾಗಿ ಓಡ್ತಾ ಇದೆ ವಾಲ್ ಸರ್? ಏಷ್ಯನ್ ಡಿ ಡೆಕೋರ್ ಸರ್. ಏಷ್ಯನ್ ಡಿ ಡೆಕೋರ್, ಏಷ್ಯನ್ ಮತ್ತೆ ಡಿ ಡೆಕೋರ್ ಇಬ್ಬರು ಚೆನ್ನಾಗಿ ಹೋಗ್ತಾ ಇದೆ. ಈ ವಾಲ್ ಪೇಪರ್ಗಳು ಅಗಲ ಎಷ್ಟು ಬರುತ್ತೆ, ಉದ್ದ ಎಷ್ಟು ಇರುತ್ತೆ ಒಂದು ರೋಲಲ್ಲಿ? ಸೊ ಅಗಲಂತ ಅಂದ್ರೆ 1.5 to 2 ಅಡಿ ಬರುತ್ತೆ ಸರ್. ಇದ್ರ ಉದ್ದ ತಗೊಳಕ್ ಹೋದಾಗ ಈಸಿಲಿ ನಿಮ್ಗೊಂದು 35 to 50 ಅಡಿ ಬರುತ್ತೆ ಸರ್. ಅದು
ಡಿಪೆಂಡ್ಸ್ ಅಪಾನ್ ದಿ ಬ್ರ್ಯಾಂಡ್ಸ್ ಯಾವುದು 35 to 50 ಫೀಟ್ ಬರೋದು ನಾರ್ಮಲ್ ಸರ್. ಓಕೆ. ಅಂಡ್ ಅದನ್ನ ಹಚ್ಚೋದಕ್ಕೆ ಇದಕ್ಕೆ ಗಮ್ ಯಾವ್ದು ಯೂಸ್ ಸರ್ ಕೆಲವೊಂದು ವಾಲ್ ಪೇಪರ್ಸ್ ಅಲ್ಲಿ ಮಾಡ್ತಾರೆ, ಅವರೇ ಗಮ್ ಕೊಡ್ತಾರೆ, ಬಟ್ ನಾವು ಅದನ್ನ ಅಷ್ಟು ಟ್ರಸ್ಟ್ ಮಾಡಕ್ ಹೋಗಲ್ಲ. ಸೊ SR ಬಾಂಡ್ ಅಂತ ಬರುತ್ತೆ, ಅದನ್ನ ಅಪ್ಲೈ ಮಾಡಿ ಅಂದ್ರೆ ನಾವು ವಾಲ್ ಪೇಪರ್ ಹಾಕ್ತೀವಿ ಸರ್. ಓಕೆ. ಫಸ್ಟ್ ನೀವು ಹೇಳ್ದಂಗೆ ಆಯಿಲ್ ಪೇಂಟ್ ಆಗಿರಬೇಕು, ಪ್ರೈಮರ್ ಮೇನ್ ಸರ್, ಪ್ರೈಮರ್ ಆಗಿರಬೇಕು, ಅದ್ರ ಮೇಲೆ SR ಬಾಂಡ್ ಹಾಕ್ಬಿಟ್ಟು ಅಂಡ್ ದೆನ್ ನಾವು ವಾಲ್ ಪೇಪರ್ ಹಚ್ಚೋದು ಒಳ್ಳೇದು ಹೇಳಿದ್ರು. ಇದರಲ್ಲಿ ಇರುತ್ತೆ ನಿಮಗೆ ಹಿಂಗೆ ಹೇಳಿದ್ರೇನೆ ಗಮ್ ತೆಗೆದು ಬರುತ್ತೆ, ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದನ್ನ ಹಚ್ಚಿಟ್ಬಿಟ್ರೆ ನಾಳೆ ದಿನ ಕಿತ್ಕೊ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ರೆಕಮೆಂಡೆಡ್ ಅಲ್ಲ. ಓಕೆ, ಇಲ್ಲ ಪರವಾಗಿಲ್ಲ ಚಿಕ್ಕ ಜಾಗದಲ್ಲಿ ಹಾಕ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಇದನ್ನು ಕೂಡ ಹಾಕಬಹುದು. ಸರ್ ಒಂದು ಒಳ್ಳೆ ಮ್ಯಾಟರ್ ತಗೊಂಡ್ಬಂದಿದ್ರ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಗೊಂಡ್ ಬರ್ತಾನೆ ಇರಿ. ಅಂಡ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರೋದಕ್ಕೆ ಧನ್ಯವಾದಗಳು ವೀಕ್ಷಕರೇ.